ಏನಾಗುತ್ತೆ, ವರಾಹಿಯನ್ನು ಆರಾಧನೆ ಮಾಡಿಕೊಳ್ಳುವಾಗ ಅದಕ್ಕೆ ಬೇಕಾಗಿರುವಂತಹ ನಿಬಂಧನೆಗಳೇನು ಅನ್ನುವಂಥದ್ದು ಕೂಡ ನೀವು ತಿಳ್ಕೊಂಡು ಮಾಡುವಂಥದ್ದು ಇರುತ್ತೆ. ಕೆಲವೊಬ್ಬರು ಈಗ ಏನಾಗುತ್ತೆ, ಅದಕ್ಕೆ ಬೇಕಾಗಿರುವಂಥ ಶಕ್ತಿ ಪೀಠಗಳನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಯಾವುದೇ ರೀತಿಯ ಅಂಟು ಮುಂಟುಗಳಾಗಲಿ ಅಥವಾ ಅಶೌಚಗಳಾಗಲಿ ಇರೋದಿಲ್ಲ. ನೀವು ನೋಡ್ಬೋದಲ್ವಾ, ಎಷ್ಟೋ ಜನ ಯೋಗ ಪುರುಷರು, ಸಿದ್ಧ ಪುರುಷರು ಅವರೆಲ್ಲ ತುಂಬ ಹೊರಗಡೆ ಮಾಡ್ತಾ ಇರ್ತಾರೆ, ಬೆಟ್ಟಗಳಲ್ಲಿ ಮಾಡ್ತಾ ಇರ್ತಾರೆ, ಅಥವಾ ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಥಳಗಳಲ್ಲಿ ನದಿ ತೀರದಲ್ಲಿ ಮಾಡ್ತಾ ಇರ್ತಾರೆ, ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದು ಸ್ಥಳವನ್ನು ಶುದ್ಧಿಯಾಗಿ ಇಟ್ಕೊಂಡು ಅವರಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಯಾಕಂದರೆ ಇದು ಇವತ್ತು ಒಂದೇ ದಿನ ಮಾಡುವಂತಹ ಪೂಜೆ ಅಲ್ಲ. ನೀವು ತಿಳ್ಕೊಳ್ಬೇಕು, ಮನೆಯಲ್ಲಿ ಯಾರೆಲ್ಲ ಹೆಣ್ಮಕ್ಳು ಈ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದು ಒಂದು ದಿನ ಮಾಡುವಂತಹ ವ್ರತ ಪೂಜೆ ಅಲ್ವೇ ಅಲ್ಲ. ಇದು 9 ದಿನಗಳ ಕಾಲನೂ ಕೂಡ ನೀವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ, ಗುರುಗಳೇ ಆಯಿತು ಇಷ್ಟು ದಿನ ಮಾಡಿಲ್ಲ, ಇವಾಗಾದರೂ ಮಾಡಬೇಕು ಅಂತ ಅವಕಾಶ ನಮಗೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಇದಿಲ್ಲಲ್ವ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಸರಳವಾಗಿ ಮನೆಯಲ್ಲೇ ದೇವತಾ ಆರಾಧನೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಕೂಡ ಏನು ನಿಬಂಧನೆಗಳು ನೋಡಿ, ಏನು ಹೇಳ್ತಾರೆ, ತುಂಬ ವಿಶೇಷವಾಗಿ ಮನೆಯಲ್ಲಿ ಯಾವುದೇ ರೀತಿಯ ಮಾಂಸಾಹಾರಗಳನ್ನು ಮಾಡಬಾರ್ದು ಈ 9 ದಿನಗಳು. ಇದನ್ನು ಕಟ್ಟುನಿಟ್ಟಾಗಿ ನೀವು ಪಾಲನೆ ಮಾಡಬೇಕು. ತುಂಬ ಜನ ಹೇಳ್ತಾರೆ, ಹೌದು ಅಷ್ಟೇ ಅಲ್ವ ಗುರುಗಳೇ ಮಾಡಿಬಿಡ್ತೀನಿ ಅಂತ. ಅದರ ಜೊತೆಯಲ್ಲಿ ತುಂಬ ಜನ ನೋಡ್ಕೊಳ್ಬೇಕು, ಮನೆಯಲ್ಲಿ ಅಂಟು ಮುಂಟು ಆಗದಲ್ಲೇ ಇರುವಂಥದ್ದು ಅಥವಾ ಅಶೌಚ ಇರೋರು ನೋಡಿ, ಯಾರಿಗೂ ಸೂತ್ಕ ಇರುತ್ತೆ, ಮನೇಲಿ ಸಡನ್ನಾಗಿ ಬಂದುಬಿಡ್ತಾರೆ, ಅದು ನಿಮಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಯಾಕಂದರೆ ಇದು ಗುಪ್ತ ನವರಾತ್ರಿ, ವಿಜೃಂಭಣೆಯಿಂದ ಆಡಂಬರದಿಂದ ಮಾಡುವಂತಹ ಪೂಜೆ ಅಲ್ಲ. ಗುಪ್ತ ನವರಾತ್ರಿ ಅಂದರೆ ತುಂಬ ಜನ ಹೇಳ್ತಾರೆ ಇದು ಗುಪ್ತವಾಗಿ ಮಾಡಬೇಕು, ಯಾರಿಗೂ ಹೇಳಬಾರ್ದು ಅಂತ. ಈಗ ನವರಾತ್ರಿ ಈಗ ಪೂಜೆ ಪ್ರಾರಂಭ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಕಂಕಣ ಕಟ್ಕೊಳ್ಳೇಬೇಕಾಗುತ್ತೆ. ನೀವು ಇವತ್ತಿಂದ ಕಂಕಣ ಕಟ್ಕೊಂಡು ಪೂಜೆ ಪ್ರಾರಂಭ ಮಾಡ್ತೀರಾ, ಕಂಕಣ ಕಟ್ಕೊಂಡ್ರೆ ಗೊತ್ತಾಗ್ಬಿಡ್ತೀವಿ. ಆ ರೀತಿ ಗುಪ್ತ ನವರಾತ್ರಿ ಅಲ್ಲ, ದೇವರನ್ನು ಗುಪ್ತವಾಗಿಟ್ಟು ಪೂಜೆ ಮಾಡುವಂಥದ್ದು. ನಾವು ಯಾವುದೇ ವಿಜೃಂಭಣೆಯಿಂದ ಒಂದು ಏನು ಹೇಳ್ತಾರೆ, ಒಂದು ದೇವರ ಉತ್ಸವ ಮಾಡುವಂಥದ್ದು ಆ ರೀತಿ ಏನೂ ಇಲ್ಲ ಇದಕ್ಕೆ. ಹಾಗಾಗಿ ಗುಪ್ತ ನವರಾತ್ರಿ ಅಂದರೆ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ಗುಪ್ತ ನವರಾತ್ರಿಯಲ್ಲಿ ಈ ವಾರಾಹಿ ಅಮ್ಮನವರನ್ನು ಪೂಜೆ ಮಾಡುವಂಥದ್ದು. ನಿಮಗೇನಾದರೂ ವಾರಾಹಿ ಅಮ್ಮನವರ ಚಿತ್ರಪಟವನ್ನು ಇಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಅರಿಶಿಣದ ಉಂಡೆಯಲ್ಲಿ ಕೂಡ ನಾವು ಮಾಡ್ಬೋದು. ನಾವು ಸಾಮಾನ್ಯವಾಗಿ ಅರಿಶಿಣವನ್ನು ನಾವು ತುಂಬ ವಿಶೇಷವಾಗಿ ಅಮ್ಮನವರಿಗೆ ನಾವು ಅರ್ಪಿಸ್ತಾ ಇರ್ತೀವಲ್ಲ, ಆ ರೀತಿ ಅರಿಶಿಣ ಉಂಡೆಯಲ್ಲಿ ಇಟ್ಟು ಸಾಯಂಕಾಲದಿಂದ ಇವತ್ತು ನೀವು ಒಂದು ಕಂಕಣಬದ್ಧರಾಗಿ ಕಂಕಣವನ್ನು ಕಟ್ಕೊಳ್ತಾ ಒಂದು ಪೀಠದ ಮೇಲೆ ನೋಡಿ, ಅದನ್ನು ಕೂಡ ಒಂದು ಹಲಸಿನ ಹಲಗೆಯ ಪೀಠ ತುಂಬ ವಿಶೇಷವಾಗಿರುತ್ತೆ. ಅವಾಗೆಲ್ಲ ಹಿಂದೆಲ್ಲ ಪೀಠ ಮಾಡುವಾಗ ಹಲಸಿನ ಮರದಿಂದ ಬಂದಂತಹ ಹಲಗೆಯಿಂದನೇ ನಾವು ಪೀಠಗಳನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಮಾಡಿ ನೀವು ಅನುಷ್ಠಾನ ಮಾಡಿ ದೇವರಿಗೆ ಇವತ್ತು ಸಾಯಂಕಾಲದಿಂದ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆಗಳನ್ನು ಮಾಡಿಕೊಂಡು ದೇವರಿಗೆ ಪ್ರಿಯವಾಗಿರುವಂತಹ ಪುಷ್ಪಗಳಿಂದ, ಕೆಂಪು ಪುಷ್ಪ ಆಗ್ಬೋದು ಅಥವಾ ಈ ಯಾರಾದರೂ ಬೇರೆ ಬೇರೆ, ಈಗ ದೇವರಿಗೆ ಯಾವ್ದಾವ್ದು ಇಷ್ಟ ಸಿಗುತ್ತೆ ನಿಮಗೆ, ಮಲ್ಲಿಗೆಯಿಂದ ಆಗ್ಬೋದು, ಬಿಳಿ ಪುಷ್ಪಗಳಿಂದನೂ ಕೂಡ ನೀವು ಅರ್ಪಣೆ ಮಾಡುವಂಥದ್ದು. ಮತ್ತು ಹಸಿರು ಬಣ್ಣದ ವಸ್ತ್ರಗಳು, ಕೆಂಪು ಬಣ್ಣದ ವಸ್ತ್ರಗಳನ್ನು ನೀವು ಅದು ಸಮರ್ಪಣೆ ಮಾಡಿ ಪೂಜಾದಿಗಳನ್ನು ಮಾಡ್ಕೊಳ್ತಾ ಬರಬೇಕು. 9 ದಿನಗಳು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 9 ದಿವಸ ಕೂಡ ವಿಧ ವಿಧವಾದ ಒಂದು ಭಕ್ಷ್ಯ ಭೋಜಗಳು, ಅದರಲ್ಲಿ ಕೂಡ ತುಂಬ ವಿಶೇಷವಾಗಿ ಈ ವಾರಾಹಿ ಅಮ್ಮನವರಿಗೆ ಪಾನಕ ಮತ್ತು ಕೋಸಂಬರಿಯನ್ನು ತುಂಬ ವಿಶೇಷವಾಗಿ ನಾವು ನೈವೇದ್ಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇರ್ತೀವಿ. ತುಂಬ ಜನ ಬೆಳಗ್ಗೆಯಿಂದನೂ ಕೂಡ ಉಪವಾಸವಿದ್ದು ಸಾಯಂಕಾಲದಲ್ಲಿ ಪಾನಕ ಮತ್ತು ಈ ಏನು ಹೇಳ್ತಾರೆ ಈ ಕೋಸಂಬರಿಗಳನ್ನು ತಗೊಂಡು ತದನಂತರ ಒಂದು ಉಪಹಾರಗಳನ್ನು ಮಾಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಕ್ರಮಬದ್ಧವಾಗಿ ದಿನನಿತ್ಯವೂ ಕೂಡ ಇದನ್ನು ಆಚರಣೆ ಮಾಡ್ಕೊಳ್ತಾ ಬರಬೇಕು. ಅದರಲ್ಲಿ ಕೂಡ ನೀವು ಎಲ್ಲರೂ ಕೂಡ ಒಂದು ತಿಳ್ಕೊಳ್ಳಿ, ಮನೆಯಲ್ಲಿ ಅಶೌಚ ಆಗಬಾರ್ದು ಅಥವಾ ಸೂತ್ಕ ಇರೋರು ಯಾರ್ದು ಮನೆಗೆ ಬರಬಾರ್ದು. ಮನೆಯಲ್ಲಿ ಪೂಜೆ ಮಾಡುವಾಗ ತುಂಬ ಜಾಗೃತರಾಗಿ ಪ್ರಾತಃ ಕಾಲದಲ್ಲೂ ಕೂಡ ಪೂಜೆ ಮಾಡ್ಕೊಳ್ಬೇಕು. ತುಂಬ ಜನ ಹೇಳ್ತಾರೆ ಸಾಯಂಕಾಲ ಅಷ್ಟೇ ಪೂಜೆ ಅಂತ. ಸಾಯಂಕಾಲ ಅದರಲ್ಲಿ ವ್ರತಾಚರಣೆ ಬೇರೆ ಇರುತ್ತೆ, ಆದರೆ ಪ್ರಾತಃ ಕಾಲದಲ್ಲಿ ಕೂಡ, ಯಾಕಂದರೆ ನೀವು ಹಚ್ಚಿರುವಂತಹ ದೀಪಗಳು ಆರಿ ಹೋಗಿರುವಂಥದ್ದಾಗಿರುತ್ತೆ ಅಥವಾ ಏನೋ ಒಂದು ಆಗಿರುತ್ತೆ. ಅದಕ್ಕೆ ಯಾಕೆಂದರೆ ನೀವು ಸಂಜೆ ಮಾಡಿರುವಂತಹ ಪುಷ್ಪಗಳನ್ನು ಪ್ರಾತಃ ಕಾಲದಲ್ಲಿ ವಿಸರ್ಜನೆಯನ್ನು ಮಾಡಲೇಬೇಕಾಗುತ್ತೆ. ಅದು ತುಂಬ ಚೆನ್ನಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ, ನಭಾರಂ ಮೇರು ಶಿಖರಂ ನಭಾರಂ ಸಪ್ತಸಾಗರಂ ರಾತ್ರೋ ಪೂಜಿತ ನಿರ್ಮಾಲ್ಯಂ ಪ್ರಭಾತೆ ಭಾರಂ ಅದ್ಭುತಂ ಅಂತ. ಯಾಕಂದರೆ ರಾತ್ರಿ ಮಾಡಿರುವಂತಹ ನಿರ್ಮಾಲ್ಯವನ್ನು ನಾವು ಪ್ರಾತಃ ಕಾಲದಲ್ಲಿ ವಿಸರ್ಜನೆಯನ್ನು ಮಾಡಲೇಬೇಕು ನಾವು ಶಾಸ್ತ್ರೋಕ್ತವಾಗಿ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಶುಚಿ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾತಃ ಕಾಲದ ಹಾಲು ಕ್ಷೀರವನ್ನು ನೈವೇದ್ಯ ಮಾಡಿದ್ರೂ ಕೂಡ ಸಾಕಾಗುತ್ತೆ. ಸಾಯಂಕಾಲದಲ್ಲಿ ಅದಕ್ಕೆ ಬೇಕಾಗಿರುವಂತಹ ವ್ರತಕ್ಕೆ ಬೇಕಾಗಿರುವಂತಹ ನೀವು ಅದನ್ನು ತಿಳ್ಕೊಂಡು ಮಾಡಬೇಕು. ಯಾರೇ ಆಗಲಿ ಸುಮ್ಮನೆ ಏನೋ ಗುರುಗಳು ಹೇಳಿದರು ಅಂತೇಳಿ ಸುಮ್ಮನೆ ಇವತ್ತು ಒಂದು ದಿವಸ ಮಾಡೋಣ ಪೂಜೆ ಅಂತ ಮಾಡಬಾರ್ದು, ಯಾರೋ ಮಾಡ್ತಾರೆ ಅಂತ ಮಾಡಬಾರ್ದು. ನೀವು ನಿಯಮ ನಿಷ್ಠೆ ಭಕ್ತಿಪೂರ್ವಕವಾಗಿ ದೇವರನ್ನು ಆರಾಧನೆ, ಈ ದೇವರು ನೋಡಿ ಯಾವುದೇ ಆಡಂಬರವನ್ನು ಕೇಳೋದಿಲ್ಲ ಇವರು. ಹಾಗಾಗಿ ಈ ದೇವರಲ್ಲಿ ಯಾರು ತುಂಬ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಅವ್ರಿಗೆ ತುಂಬ ಬೇಗನೆ ಒಲಿತಾಳಂತೆ. ಸರಳವಾಗಿರುವಂಥ ಪೂಜೆ ಪುನಸ್ಕಾರಗಳು, ಬರೀ ಅರಿಶಿಣ ಉಂಡದಲ್ಲೇ ಕೂಡ ದೇವರು ಆವಾಹನೆ ಆಗ್ತಾಳೆ ಅಂತ ತುಂಬ ವಿಶೇಷವಾಗಿರೋ ಒಂದು ವಾರಾಹಿ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಭೂಮಿ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಕೋರ್ಟು ಕಚೇರಿ ವಿಚಾರವಾಗಿ ಅಥವಾ ಏನಾದರೂ ಈ ಮಾಟ ಮಂತ್ರದ ವಿಚಾರವಾಗಿ ಏನಾದರೂ ಸಮಸ್ಯೆಗಳು ಮನೆಯಲ್ಲಿದ್ದು ತುಂಬ ಸಮಸ್ಯೆಗಳಾಗ್ತಿದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರಗಳನ್ನು ಕಂಡುಕೊಳ್ಬೋದು ಅಂತ. ಹಾಗಾಗಿ ವಾರಾಹಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ವಾರಾಹಿಯ
ಪೂಜೆಯನ್ನು ದಿನನಿತ್ಯವೂ ಕೂಡ ಒಂದು ವಾರಾಹಿ ಮಂತ್ರವನ್ನು ಹೇಳ್ಕೊಳ್ತಾ ವಾರಾಹಿ ಮಂತ್ರ ಜಪಗಳನ್ನು ಮಾಡಿಕೊಳ್ಳುವಂಥದ್ದು, ಲಲಿತಾ ಸಹಸ್ರನಾಮ ನಿತ್ಯವೂ ಕೂಡ ಸಾಯಂಕಾಲದಲ್ಲಿ ಪಾರಾಯಣ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಬೆಳಿಗ್ಗೆ ಏನೋ ಇವತ್ತೊಂದು ದಿವಸ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿದ್ರೆ ನಿಮಗೆ ಅದರಿಂದ ಯಾವುದೇ ರೀತಿಯ ಫಲಗಳು ಸಿಗೋದಿಲ್ಲ. ಆಚಾರ ವಿಚಾರಗಳಿಗಿಂತ ಅಪಚಾರಗಳನ್ನು ಮಾಡ್ಕೊಳ್ತಾ ಹೋದರೆ ಇನ್ನೂ ಒಂದು ಮನೆಯಲ್ಲಿ ಕೌಟುಂಬಿಕವಾಗಿ ಭಿನ್ನಾಭಿಪ್ರಾಯಗಳು ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಸುಮ್ಮನೆ ಏನೋ ಈ ವರ್ಷ ಒಂದು ದಿವಸ ಮಾಡೋದು ಬಿಡೋದು ಆ ರೀತಿಯೆಲ್ಲ ಮಾಡ್ಕೊಳ್ಳೋಂಗಿಲ್ಲ. ಇದಕ್ಕೆ ನಿಬಂಧನೆಗಳಲ್ಲಿ ಇರೋದ್ರಿಂದ ನೀವು ಜಾಗೃತರಾಗಿ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡುವವರು ವರ್ಷನೂ ಕೂಡ ನಾವು ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ತಾ ದೇವರಲ್ಲಿ ನಿಮ್ಮ ಮನೇಲಿರುವಂಥ ಎಲ್ಲರ ಹೆಸರುಗಳನ್ನೆಲ್ಲ ಹೇಳ್ಕೊಳ್ತಾ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅದನ್ನು ನೀವು ದೇವರ ಮುಂದೆ ಸಂಕಲ್ಪವನ್ನು ಇಟ್ಕೊಳ್ಬೇಕು. ಸುಮ್ಮನೆ ಏನೋ ಪೂಜೆ ಮಾಡೋದಷ್ಟೇ ಅಲ್ಲ, ನೀವೇನಕ್ಕೋಸ್ಕರ ಈ ವರ್ಷ ನಿಮಗೆಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿದೆ, ಮನೆಯಲ್ಲಿ ಏನು ಶುಭ ಕಾರ್ಯಗಳಾಗಬೇಕಾಗಿದೆ ಅದರ ಬಗ್ಗೆ ಎಲ್ಲವೂ ಕೂಡ ದೇವರ ಹತ್ರ ನೀವು ನಿವೇದನೆಯನ್ನು ಮಾಡ್ಕೊಳ್ತಾ ಸಂಕಲ್ಪ ಮಾಡಿ ನಂತರ ಪೂಜೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತೀರಿ. ಯಾವುದೇ ರೀತಿಯ ಅಪಚಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲಿರುವಂತಹ ಅಂಟು ಮುಂಟು ಆಗದಿರ ನೋಡ್ಕೊಳ್ಳುವಂಥದ್ದು ಬಹಳಷ್ಟು ವಿಶೇಷ.